ನಾನು ಒಬ್ಬ ಕುಡುಕನಾಗಿ ಜೀವನ ನಡೆಸುತ್ತಿದ್ದಂತ ವ್ಯಕ್ತಿ ಪೂಜ್ಯ ಕಾವಂದರು ಮಾಡಿದಂತ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿ ಇವತ್ತು ಯಾರು ಮಾಡಕ್ಕಾಗಿಲ್ಲ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಕಳು ಯಾವ್ದಾರ ಒಂದು ಫಂಕ್ಷನ್ಗೆ ಹೋದ್ರೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಂತ ಕಾಲ ಇತ್ತು. ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿ ಜೀವನ ನಡೆಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ಇವತ್ತು ನಾನೊಬ್ಬ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತ ಕೆಲಸ ಇವತ್ತು ಪೂಜ್ಯ ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು ನಾನು ಕುಡ್ತಾ ಬಿಟ್ಟು 16 ವರ್ಷದ ಜೀವನ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೀನಿ. ಎಲ್ಲೋ ಬಿದ್ದಿದ್ದ ಕಲ್ಲನ್ನು ತಂದು ಇವತ್ತು 8 ದಿವಸ ಶಿಲೆಯನ್ನು ಮಾಡಿ ಇವತ್ತು ನನ್ನ ಹೊರಗಡೆ ಬಿಟ್ಟಿದ್ದಾರೆ ಬಂಧುಗಳೇ. ಇವತ್ತು 350 ಜನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಿದ್ದೀನಿ. 18 ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದೀನಿ. ಇವತ್ತು 2 ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ, ಒಂದು ಬೋರ್ವೆಲ್ ಹೊಡ್ಸ್ಕೊಂಡಿದ್ದೀನಿ, ಮಗಂಗೆ ಒಂದು ಟ್ರ್ಯಾಕ್ಟರ್ ಕೊಡ್ಸಿದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ದೇವರು, ಮಾತನಾಡುವ ಮಂಜುನಾಥ ಪೂಜ್ಯ ಕಾವಂದರಿಗೂ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾದಚರಣೆಗೆ ನಮಸ್ಕರಿಸುತ್ತಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನನ್ನ ಗುರುಗಳಾದಂಥ ವಿವೇಕ್ ವಿನ್ಸೆಂಟ್ ಸರ್ ಅವರ ಪಾದಚರಣೆಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಎಲ್ಲ ಯೋಜನಾಧಿಕಾರಿಗಳಿಗೂ ಹಾಗೂ ನನ್ನ ಗುರುಗಳಾದ ಎಲ್ಲ ಶಿಬಿರಾಧಿಕಾರಿಗಳಿಗೂ ಹಾಗೂ ನನ್ನ ತಾಯಿಯ ಸಮಾನರಾದ ಎಲ್ಲ ಆರೋಗ್ಯ ಸಹಾಯಕರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಅಶ್ವತ್ಥ ಅಂತ, ವಿರೂಪಾಕ್ಷಪುರದ ಒಂದು ಚಿಕ್ಕ ಗ್ರಾಮ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಬಂಧುಗಳೇ, ನಾನು ಒಬ್ಬ ಕುಡುಕನಾಗಿ ಜೀವನ ನಡೆಸುತ್ತಿದ್ದಂಥ ವ್ಯಕ್ತಿ. ಅವತ್ತು ನಮ್ಮ ತಿಪ್ಟೂರು ತಾಲೂಕು ಗಂಗನಘಟ್ಟ ಗೇಟಲ್ಲಿ 702ನೇ ಶಿಬಿರ ನಂದು. ಅವತ್ತು ಒಂದು ಪೂಜ್ಯರು ಮಾಡಿದಂಥ ಕಾರ್ಯಕ್ರಮ, ಆಡು ಮುಟ್ಟದ ಸೊಪ್ಪಿಲ್ಲ, ಪೂಜ್ಯ ಕಾವಂದರು ಮಾಡಿದಂಥ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿ ಇವತ್ತು ಯಾರೂ ಮಾಡೋಕ್ಕಾಗಿಲ್ಲ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಕುಡಿಬೇಕಾದ್ರೆ ನನಗೊಂದು ಸಮಾಜದಲ್ಲಿ ಗೌರವ ಇರಲ್ಲ. ಮತ್ತು ನನ್ನ ಹೆಂಡತಿ ಮಕ್ಕಳು ಯಾವ್ದಾರ ಒಂದು ಫಂಕ್ಷನ್ಗೆ ಹೋದರೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಂಥ ಕಾಲ ಇತ್ತು. ಬಂಧುಗಳೇ, ಇದು ಒಂದು ದುಃಖದ ಸಂಗತಿಯನ್ನು ಹಂಚ್ಕೋತಾ ಇದ್ದೀನಿ. ಯಾಕೆಂದರೆ ಪೂಜ್ಯರು ಒಂದು ಮಧ್ಯವರ್ಜನ ಶಿಬಿರ ಮಾಡಲಿಲ್ಲ ಅಂದರೆ ಇವತ್ತು ನಮ್ಮ ಕರ್ನಾಟಕದಂಥ 1,63,000 ಜನ ಮನೆ ಕತ್ತಾಗಿದ್ದಂಥ ಜೀವನವನ್ನು ಇವತ್ತು ಬೆಳಕು ಮಾಡಿ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿ ಜೀವನ ನಡೆಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಧರ್ಮಸ್ಥಳದ ಧರ್ಮಾಧಿಕಾರಿ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆಂದರೆ ಅವತ್ತು ನನ್ನ ಹೆಂಡತಿ ನನಗೊಂದು ಸುಳ್ಳು ಹೇಳಿ ಕೊಟ್ಟಿಗೆ ಸಾಲಕ್ಕೆ ಸೈನ್ ಹಾಕಬೇಕು, ಮಕ್ಕಳಿಗೆ ಫೀಸ್ ಇಲ್ಲ, ಕಾಲೇಜ್ ಚಪ್ಪಲಿಲ್ಲ, ಯೂನಿಫಾರ್ಮ್ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಕರ್ಕೊಂಡೋಗಿ ಅವತ್ತು ನನ್ನ ಶಿಬಿರಕ್ಕೆ ಸೇರಿಸಿ ಇವತ್ತು ನಾನೊಬ್ಬ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂಥ ಕೆಲಸ ಇವತ್ತು ಪೂಜ್ಯ ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತು ನಾನು ಕುಡ್ತಾ ಬಿಟ್ಟು 16 ವರ್ಷದ ಜೀವನ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೀನಿ. ಇವತ್ತು ಪೂಜ್ಯರು ಕೊಟ್ಟಿರೋದು ನವಜೀವನ ಸಮಿತಿ ಸದಸ್ಯ ಅಂತ. ಅವತ್ತು ನಾನು DLL ಡ್ರೈವರ್ ಆಗಿದ್ದೆ, ಡಾಕ್ಯುಮೆಂಟ್ಸ್ ಎಲ್ಲ ಗಾಡಿ ಥರ ಜೀವನ ನಡೆಸ್ತಿದ್ದಂಥ ವ್ಯಕ್ತಿ. ಎಲ್ಲೋ ಬಿದ್ದಿದ್ದ ಒಂದು ಕಲ್ಲು ನಾನು ಇವತ್ತು ಮಧ್ಯವರ್ಜನ ಶಿಬಿರ 8 ದಿವಸ ಶಿಬಿರದಲ್ಲಿ ನಾನು ಸೇರಿ ಇವತ್ತು ಎಲ್ಲೋ ಬಿದ್ದಿದ್ದ ಕಲ್ಲನ್ನು ತಂದು ಇವತ್ತು 8 ದಿವಸ ಶಿಲೆಯನ್ನು ಮಾಡಿ ಇವತ್ತು ನನ್ನ ಹೊರಗಡೆ ಬಿಟ್ಟಿದ್ದಾರೆ ಬಂಧುಗಳೇ. ಇವತ್ತು ಕುಡ್ತಾ ಬಿಟ್ಟು 16 ವರ್ಷದ ಜೀವನದಲ್ಲಿ ಇವತ್ತು 350 ಜನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಿದ್ದೀನಿ. ಮತ್ತು ನನ್ನ ಖರ್ಚಿನಿಂದ ಒಂದು ಶಿಬಿರವನ್ನು 80 ಜನಕ್ಕೆ ಒಂದು ಶಿಬಿರ ಮಾಡಿ ಇವತ್ತು ಒಂದು ಸಾಧನೆ ಇದ್ದೀನಿ. ಯಾಕೆಂದರೆ ಪೂಜ್ಯರು ಕೊಟ್ಟಂಥ ಕಾರ್ಯಕ್ರಮ ಅವರ ಕಾಲಿನ ಧೂಳಾಗಿ ಯಾವ್ದಾರ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲನೂ ಕಳ್ಕೊಂಡು ನಿರ್ಗತ ಆಗಿದ್ದಂಥ ವ್ಯಕ್ತಿನ ನಾನು. ನಮ್ಮ ಗುರುಗಳು ಹೇಳ್ತಾಯಿದ್ರು, ವಿವೇಕ್ ಸರು, ನೀವು ಎಲ್ಲಿ ಕಳ್ಕೊಂಡಿದ್ರೆ ಆ ಜಾಗದಲ್ಲಿ ಹುಡುಕಿದ್ರೆ ಖಂಡಿತ ಸಿಗುತ್ತೆ ಅಂದರು. ಅದು 100% ಸತ್ಯ ಅಂತ ನನಗೆ ಅರಿವು ಆಯಿತು. ಮುರುಕಲ ಮೇಲಿದ್ದಂಥ ವ್ಯಕ್ತಿ ನಾನು ಕುಡ್ತಾ ಬಿಟ್ಟು ಹೊರಗಡೆ ಬಂದಮೇಲೆ 18 ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗ್ ಕಟ್ಕೊಂಡಿದ್ದೀನಿ. ಇವತ್ತು 2 ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ. ಪಾಯಿಂಟ್ ಮಾಡಿದರೆ ಮಂಜುನಾಥ ಸ್ವಾಮಿ ಶಕ್ತಿಯಿಂದ ಒಂದು ಬೋರ್ವೆಲ್ ಹೊಡ್ಸ್ಕೊಂಡಿದ್ದೀನಿ, ಮಗಂಗೆ ಒಂದು ಟ್ರ್ಯಾಕ್ಟರ್ ಕೊಡಿಸಿದ್ದೀನಿ. ಇವತ್ತು ಒಂದು ನನ್ನ ಗ್ರಾಮದಲ್ಲಿ ಏನೇ ಕೆಲಸ ಇರಲಿ, ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, ಜನಜಾಗೃತಿ ವೇದಿಕೆ ಇರ್ಬೋದು, ಶೌರ್ಯ ವಿಪತ್ತು ಇರ್ಬೋದು, ಎಲ್ಲಾರಾಗಿರಲಿ ನನ್ನ ಮನೆ ಕೆಲಸ ಒಂದು ದಿವಸ ಬದಿಗಿಟ್ಟು ಆ ಕೆಲಸ ಸೇವೆಯನ್ನು ಮಾಡ್ಕೊಂಡು ಇವತ್ತು ನಾನೊಬ್ಬ ಸಮಾಜದಲ್ಲಿ ಸೇವೆ ಸಲ್ಲಿಸಿ ಒಂದು ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದೀನಿ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ಮಾಧ್ಯಮದವರಿಗೆ ವಂದಿಸುತ್ತಾ ನನ್ನ ಅನಿಸಿಕೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಜನಜಾಗೃತಿ ವೇದಿಕೆ, ಜೈ ಗ್ರಾಮಾಭಿವೃದ್ಧಿ ಯೋಜನೆ, ಜೈ ಧರ್ಮಸ್ಥಳ.